Hey lucky charms, welcome back to our world. ನಾನು ನಿಮ್ಮ ಪ್ರಿಯಾ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಆ್ಯಂಡ್ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ನಾವು ಫ್ಯಾಷನ್, ಟ್ರಾವೆಲ್ ಆ್ಯಂಡ್ ಲೈಫ್ ಸ್ಟೈಲ್ ರಿಲೇಟೆಡ್ ವೀಡಿಯೋಸ್ ಮಾಡ್ತೀವಿ. ಸೊ ಮಿಸ್ ಮಾಡದೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮರಿಬೇಡಿ. ಫಸ್ಟ್ ಆಫ್ ಆಲ್, ಬಿಫೋರ್ ಸ್ಟಾರ್ಟಿಂಗ್ ದ ವಿಡಿಯೋ ಎಲ್ಲರಿಗೂ ರಿಯಲಿ ಸಾರಿ. ನಾವು ತುಂಬ ದಿನದಿಂದ ಪ್ರಾಪರಾಗಿ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಆಗ್ತಿಲ್ಲ. ಬ್ಯುಸಿ ಇದ್ದಿದ್ದರಿಂದ ನಾನು ಮತ್ತು ಶ್ವೇತಾ ಇಬ್ಬರು ವೀಡಿಯೋಸ್ ಮಾಡೋದಕ್ಕೆ ಆಗಲಿಲ್ಲ. ಇನ್ಮೇಲೆ ನಮ್ಮ ಚಾನಲಲ್ಲಿ ಕಂಟಿನ್ಯೂಸ್ ವೀಡಿಯೋಸ್ ಬರುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಕಂಟೆಂಟ್ಸ್ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಸ್ಟೇ ಟ್ಯೂನ್ ಫಾರ್ ದ್ಯಾಟ್. ಆ್ಯಂಡ್ ಹಾಗೆ ಎಲ್ಲರಿಗೂ ಥ್ಯಾಂಕ್ಸ್ ಅ ಲಾಟ್. ನಮ್ಮ ಚಾನಲ್ 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಿ ಮೊನೆಟೈಸ್ ಆಗಿದೆ. ನಿಮ್ಮೆಲ್ಲರ ಸಪೋರ್ಟ್ ಇಲ್ದಿರ ಇದು ಸಾಧ್ಯನೇ ಆಗ್ತಾ ಇರಲಿಲ್ಲ. ಸೊ ಥ್ಯಾಂಕ್ಸ್ ಅ ಲಾಟ್. ಕೀಪ್ ಸಪೋರ್ಟಿಂಗ್ ಅಸ್. ನಾವು ಕಮಿಂಗ್ ಬ್ಯಾಕ್ ಟು ಟುಡೇಸ್ ವಿಡಿಯೋ, ನನ್ನ ವೆಯ್ಟ್ ಲಾಸ್ ಜರ್ನಿ ವಿಡಿಯೋಸ್ಗೆ ಬಂದಿರೋ ಅಂಥ ಕಮೆಂಟ್ಸ್ಗೆ ಇವತ್ತು ನಾನು ರಿಪ್ಲೈ ಮಾಡ್ತಾ ಇದ್ದೀನಿ. ತುಂಬ ಖುಷಿ ಆಯಿತು. ತುಂಬ ಜನ ಕ್ವೆಶನ್ಸ್ ಕೇಳಿದ್ದೀರಾ. ಆ್ಯಂಡ್ ಮೋಸ್ಟ್ ಆಸ್ಟ್ ಕ್ವೆಶನ್ ಬಂದ್ಬಿಟ್ಟು ನಾನು ಎಷ್ಟು kg ಇದ್ದೆ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ಆ್ಯಂಡ್ ಎಷ್ಟು kg ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ. ಈ ವಿಡಿಯೋಲಿ ನಾನು ಅದಕ್ಕೂ ರಿಪ್ಲೈ ಮಾಡ್ತೀನಿ. ಹಾಗೆ ಕೆಲವೊಂದು ಕ್ವೆಶನ್ಸು ಕೇಳಿದ್ದೀರಾ. ಸೊ ಎಲ್ಲದಕ್ಕೂ ರಿಪ್ಲೈ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಸೌಮ್ಯ ಹೊಯ್ಸಲ ಅವರು ಕಮೆಂಟ್ ಮಾಡಿದ್ದಾರೆ, ಮೇಡಮ್ ಕೈಂಡ್ಲಿ ಶೇರ್ ಯೋರ್ ಡಯಟ್ ಪ್ಲ್ಯಾನ್ ಆ್ಯಂಡ್ ಎಕ್ಸಸೈಸಸ್ ಫಾರ್ ಅಸ್ ಅಂತ. ಸೌಮ್ಯ ಅವರೇ, ಕಂಪ್ಲೀಟ್ ವಿಡಿಯೋ ವಾಟ್ ಐ ಈಟ್ ಇನ್ ಅ ಡೇ ಅನ್ನೋದನ್ನು ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ನಾನು ಲಂಚ್ಗೆ ಏನು ತಿಂತೀನಿ, ನನ್ನ ಲಂಚ್ ಪ್ಲ್ಯಾನ್ ಹೇಗಿರುತ್ತೆ, ನನ್ನ ಲಂಚ್ ಹೇಗಿರುತ್ತೆ ಅಂತ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದನ್ನು ಚೆಕ್ ಮಾಡಿ. ಆ್ಯಂಡ್ ಎಕ್ಸಸೈಸಸ್ ಅಂತ ಬಂದಾಗ ಇನಿಷಿಯಲಿ ನಾನು ವೆಯ್ಟ್ ಲಾಸ್ ಆಗೋದಕ್ಕೆ 2 to 3 months ಬರೀ ವಾಕಿಂಗೇ ನಾನು ಮಾಡ್ತಾ ಇದ್ದಿದ್ದು. ಬಟ್ ವಾಕಿಂಗ್ ಅಗೇನ್ ಆಲ್ಮೋಸ್ಟ್ 1.5 to 2 hours ನಾನು ಮಾಡ್ತಿದ್ದೆ. ಅದಾದಮೇಲೆ ಯಾವಾಗ ನಾನು ವಾಕಿಂಗಿಂದ ವೆಯ್ಟ್ ಲಾಸ್ ಆಗ್ತಿಲ್ಲ ಅಂತ ಗೊತ್ತಾಯಿತು, ಅದಾದಮೇಲೆ ನಾನು ಟ್ರೆಡ್ಮಿಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಈಗ ಅಟ್ ಪ್ರೆಸೆಂಟ್ ಬರೀ ಟ್ರೆಡ್ಮಿಲ್ ಮಾಡ್ತಾ ಇರೋದು ನಾನು. ಬಟ್ ನೆಕ್ಸ್ಟ್ ನಾನು ವೆಯ್ಟ್ ಟ್ರೈನಿಂಗ್ ಸ್ಟಾರ್ಟ್ ಮಾಡಬೇಕು, ಲೈಕ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಮಾಡಬೇಕು ಅಂತ ಇದ್ದೀನಿ. ನನ್ನ ಬಾಡಿ ಈಗ ಟೋನ್ ಆಗಬೇಕು, ಅದಕ್ಕೋಸ್ಕರ ನೆಕ್ಸ್ಟ್ ಆ ರಿಲೇಟೆಡ್ ಎಕ್ಸಸೈಸಸ್ ಮಾಡ್ತೀನಿ. ಆ್ಯಂಡ್ ಅದರ್ ವೀಡಿಯೋಸ್ನು ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ ಫಾರ್ ದ್ಯಾಟ್. ನೆಕ್ಸ್ಟ್ ಸುಮಾನಿ 2003 ಅವರು ಮೆಸೇಜ್ ಮಾಡಿದ್ದಾರೆ, ಕಂಗ್ರ್ಯಾಚುಲೇಷನ್ಸ್ ಫಾರ್ ಯೋರ್ ವೆಯ್ಟ್ ಲಾಸ್. ಡು ಯು ಹ್ಯಾವ್ ಲೂಸ್ ಸ್ಕಿನ್ ಆಫ್ಟರ್ 40 kgs? ಥ್ಯಾಂಕ್ಸ್ ಅ ಲಾಟ್ ಸುಮಾನಿ ಅವರೇ. ಎಸ್, ಸ್ವಲ್ಪ ಲೂಸ್ ಸ್ಕಿನ್ ಇದೆ ನನಗೆ, ಲೈಕ್ 40 kilos ಆಫ್ ವೆಯ್ಟ್ ಲಾಸ್ ಆಗಿರೋದಕ್ಕೆ. ಬಟ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಮಾಡ್ತಾ ಮಾಡ್ತಾ ಓವರ್ ದ ಪೀರಿಯಡ್ ಸ್ವಲ್ಪ ದಿನ ಆಗ್ತಿದ್ದ ಹಾಗೆಯೇ ಬಾಡಿ ಟೋನ್ ಆಗುತ್ತೆ. ಇವಾಗ ನೆಕ್ಸ್ಟ್ ನಾನು ಬಾಡಿ ಟೋನಿಂಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ದಿನದಲ್ಲೇ ಅದು ಖಂಡಿತ ಟೋನ್ ಆಗುತ್ತೆ. ನೆಕ್ಸ್ಟ್ ನ್ಯಾಚುರಲ್ ಬ್ರೀದ್ ಅವರು ಮೆಸೇಜ್ ಮಾಡಿದ್ದಾರೆ, ಕ್ಯಾನ್ ಐ ಲೂಸ್ 15 kgs ಇನ್ 1 month? ಮೊದಲನೇದಾಗಿ 1 monthಗೆ 15 kilos ಆಫ್ ವೆಯ್ಟ್ ಲಾಸ್ ಆಗೋದು ಹೆಲ್ದಿ ವೆಯ್ಟ್ ಲಾಸ್ ಅಲ್ಲ, ಅದು ಒಳ್ಳೆಯದಲ್ಲ. ಸೊ ಆ ಥರ ವೆಯ್ಟ್ ಲಾಸ್ ಆಗಬಾರ್ದು. ಆ್ಯಂಡ್ ಹೆಲ್ದಿಯಾಗಿ ವೆಯ್ಟ್ ಲಾಸ್ ಆಗಬೇಕು ಅಂದರೆ ಪರ್ ಮಂತ್ 4 to 5 kilosವರೆಗೂ ಆಗಬಹುದು ಅಂತ ಹೇಳ್ತಾರೆ. ನನ್ನ ಫಸ್ಟ್ ಮಂತ್ ನಾನು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಮಂತ್ ಆ್ಯಕ್ಚುಲಿ ನಾನು 10 kilos ಆಫ್ ವೆಯ್ಟ್ ಲಾಸ್ ಆಗಿದೆ. ಅದಕ್ಕೆ ರೀಸನ್ ಬಂದು ಒಂದು ವಾಟರ್ ವೆಯ್ಟ್ ಹೋಗಿರುತ್ತೆ ಕಂಪ್ಲೀಟಾಗಿ. ಆ್ಯಂಡ್ ಇನ್ನೂ ಒಂದು ಲೈಕ್ ಜಂಕ್ ಅಥವಾ ಈ ಥರ ಫುಡ್ ತಿಂತಿದ್ದವ್ರು ಕಂಪ್ಲೀಟಾಗಿ ಸ್ಟಾಪ್ ಮಾಡಿ ನಾನು ಹೆಲ್ದಿ ಫುಡ್ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಅಗೇನ್ ವರ್ಕೌಟ್ ಕೂಡ ನಾನು ಹೇಳ್ದಾಗೇ 1.5 to 2 hours ಆಫ್ ವಾಕಿಂಗ್ ಮಾಡ್ತಾಯಿದ್ದೆ ಬೆಳಿಗ್ಗೆ ಸಾಯಂಕಾಲ. ಹಾಗಾಗಿ ಫಸ್ಟ್ ಮಂತ್ ಅಷ್ಟೇ ನಾನು 10 kilosವರೆಗೂ ವೆಯ್ಟ್ ಲಾಸ್ ಆಗಿದ್ದು. ಅದಾದಮೇಲೆ ನಾನು 4 to 5 kilos ಅಷ್ಟೇ ವೆಯ್ಟ್ ಲಾಸ್ ಆಗಿದ್ದು. ಸೊ ಹೆಲ್ದಿ ವೆಯ್ಟ್ ಲಾಸ್ 4 to 5 kgs ಆದರೆ ತುಂಬ ಒಳ್ಳೆಯದು. ಸೊ 15 kilos ಎಲ್ಲ ಇಸ್ ನಾಟ್ ಗುಡ್, ನಾಟ್ ಹೆಲ್ದಿ. ನೆಕ್ಸ್ಟ್ ದೀಕ್ಷಿತಾ ಗೌಡ ಅವರು ಕಮೆಂಟ್ ಮಾಡಿದ್ದಾರೆ, ಎಕ್ಸಸೈಸ್ ವಿಡಿಯೋ ಹಾಕಿ ನೀವು ಯಾವುದು ಮಾಡ್ತಿದ್ರಿ ಅದು. ಸೊ ದೀಕ್ಷಿತಾ ಅವರೇ, ನಾನು ಎಕ್ಸಸೈಸ್ ಅಂತ ಯಾವುದು ಮಾಡ್ತಾ ಇರಲಿಲ್ಲ. ನಾನು ವಾಕಿಂಗ್ ಮಾಡ್ತಿದ್ದೆ, ನೆಕ್ಸ್ಟ್ ಟ್ರೆಡ್ಮಿಲ್ ಮಾಡ್ತಿದ್ದೆ. ಇನ್ನು ಮುಂದಕ್ಕೆ ಎಕ್ಸಸೈಸಸ್ ಸ್ಟಾರ್ಟ್ ಮಾಡಬೇಕು, ಲೈಕ್ ವೆಯ್ಟ್ ಟ್ರೈನಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ. ಅದ್ರ ವೀಡಿಯೋಸ್ನ ಖಂಡಿತ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಕೃತಿಕಾ ಅವರು ಕಮೆಂಟ್ ಮಾಡಿದ್ದಾರೆ, ಫಸ್ಟ್ ಎಷ್ಟಿದ್ರಿ ಮ್ಯಾಮ್ ಅಂತ. ನೆಕ್ಸ್ಟ್ ಆ ಕ್ವೆಶನ್ಗೆ ಆನ್ಸರ್ ಮಾಡ್ತೀನಿ ನಾನು. ಹಾಗೆ ಕೃತಿಕಾ ಅವರು ಇನ್ನೊಂದು ಕಮೆಂಟ್ ಮಾಡಿರೋದು, ಥ್ಯಾಂಕ್ ಯು ಮ್ಯಾಮ್, ನಾನು 90 kgs ಇದ್ದೀನಿ, ಹೊರಗಡೆ ಎಲ್ಲೂ ಹೋಗಲ್ಲ, ಬಟ್ಟೆ ಯಾವುದೂ ಆಗಲ್ಲ, ತುಂಬ ಬೇಜಾರಾಗ್ತದೆ ಮ್ಯಾಮ್ ಅಂತ. ಕೃತಿಕಾ ಅವರೇ, ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ಆ ಫ್ರೇಸ್ ಹೇಗಿರುತ್ತೆ ಅಂತ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಹೊರಗಡೆ ಹೋಗಬೇಕಾದ್ರೆ ಲೈಕ್ ರೋಡಲ್ಲಿ ಹೋಗ್ತಾ ಇದ್ರು ಕೆಲವು ಸತಿ ಕೆಲವ್ರು ನೋಡಿಬಿಟ್ಟು ಮಾತಾಡೋರು, ಗಾಸಿಪ್ ಮಾಡೋರು. ಇದರಿಂದ ನನಗಿಂತ ನನ್ನ ಮಮ್ಮಿಗೆ ತುಂಬ ಹರ್ಟ್ ಆಗ್ತಾಯಿತ್ತು.
ಅವ್ರು ಹೋಗ್ಬಿಟ್ಟು ಡೈರೆಕ್ಟಾಗಿ ಕೇಳೋರು ಏನಕ್ಕೆ ನಗ್ತಾ ಇದ್ದೀರಾ, ಏನು ಆಗಿದೆ ಅಂತ ನಗ್ತಾ ಇದ್ದೀರಾ, ಯಾಕೆ ದಪ್ಪ ಇರೋರು ಯಾರನ್ನೂ ನೋಡಿಲ್ವಾ ಅಂತ ನನ್ನ ಮಮ್ಮಿ ಹೋಗ್ಬಿಟ್ಟು ಅವ್ರ ಹತ್ರ ಕೇಳಿ ಮಾತಾಡೋರು. ನನಗಿಂತ ಹೆಚ್ಚಾಗಿ ಅದು ನನ್ನ ಮಮ್ಮಿಗೆ ತುಂಬ ಹರ್ಟ್ ಆಗಿದೆ. ಸೊ ಈ ಥರ ನಾನು ಹೊರಗಡೆ ಹೋದಾಗ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಆ್ಯಂಡ್ ಶಾಪ್ ಅಷ್ಟೇ, ಬಟ್ಟೆಗಳು ಸಿಗಲ್ಲ ಅಂತ ಹೇಳಿದ್ರಲ್ಲ, ನಾನು ಅಂಗಡಿಗಳಿಗೆ ಹೋಗಿ ಶಾಪ್ ಮಾಡೋದೇ ಬಿಟ್ಬಿಟ್ಟಿದ್ದೆ. ಬಟ್ಟೆಗಳು ಸಿಗೋದಿಲ್ಲ ಅನ್ನೋದು ಒಂದು ರೀಸನ್ನು. ಇನ್ನೊಂದು, ಅಲ್ಲಿ ಶಾಪ್ ಕೀಪರ್ಸ್ ಬಿಹೇವ್ ಮಾಡ್ತಾ ಇದ್ದದ ರೀತಿ, ಕೆಲವರು ಅವ್ರವರೇ ಗಾಸಿಪ್ ಮಾಡ್ಕೊಳ್ಳೋರು ಇಷ್ಟು ದಪ್ಪ ಇದ್ದಾರೆ ಅಂತ. ಸೊ ಹಾಗಾಗಿ ನಾನು ಬರೀ ಆನ್ಲೈನ್ ಶಾಪ್ ಮಾಡ್ತಿದ್ದೆ, ಇಲ್ಲ ಪ್ಲಸ್ ಸೈಜ್ ಸ್ಟೋರಿಗೆ ಹೋಗ್ಬಿಟ್ಟು ತೊಗೊತಾ ಇದ್ದೆ. ತಲೆ ಕೆಡಿಸ್ಕೋಬೇಡಿ ಕೃತಿಕಾ ಅವರೇ. ಮೊದಲನೇದಾಗಿ ಯಾರಿಗೂ ದಪ್ಪ ಇರೋದಕ್ಕೆ ಇಷ್ಟ ಇರೋದಿಲ್ಲ. ಆ್ಯಂಡ್ ಕೆಲವರು ತುಂಬ ಸಣ್ಣ ಇರ್ತಾರೆ, ಅವ್ರಿಗೂ ತುಂಬ ಸಣ್ಣ ಇರಬೇಕು ಅಂತ ಇಷ್ಟ ಇರೋದಿಲ್ಲ. ಅವ್ರವ್ರ ಬಾಡಿ ಟೈಪ್. ನನಗೆ ಈಗ ಒಂಚೂರು ಊಟ ಜಾಸ್ತಿ ತಿಂದರೂ ನಾನು ದಪ್ಪ ಆಗೋಗ್ತೀನಿ, ತುಂಬ ಕ್ವಿಕ್ಕಾಗಿ ದಪ್ಪ ಆಗ್ತೀನಿ. ಹಾಗೆ ಒಂಚೂರು ಕಡಿಮೆ ತಿಂದರೆ ತುಂಬ ಕ್ವಿಕ್ಕಾಗಿ ಸಣ್ಣ ಆಗ್ತೀನಿ, ಆ ಥರ. ಹಾಗೆ ನೀವು ಇನ್ನೊಂದು ಕಮೆಂಟ್ ಮಾಡಿದ್ರಿ, ನಾನು 96 ಕಿಲೋಸ್ ಇದ್ದೆ, ಫ್ರೂಟ್ಸ್ ವೆಜಿಟೇಬಲ್ಸ್ ತಿನ್ಕೊಂಡು 1 ಟೈಮ್ ಊಟ ಮಾಡಿ 73 ಕಿಲೋಸ್ ಆದೆ ಅಂತ. ಸೊ ನಿಮ್ಮ ಕೈಯಲ್ಲಿ ಆಗುತ್ತೆ. ಸೊ ನೀವು ಅದೊಂದನ್ನು ನೆನೆಸ್ಕೋಬಹುದು. ನೀವು ಮೊದಲು ಸಣ್ಣ ಆಗಿದ್ರಿ ಆ ಥರನೇ. ಬಟ್ ಹೆಲ್ದಿ ಡಯಟ್ ಫಾಲೋ ಮಾಡಿ. 1 ಟೈಮ್ ಊಟ ಮಾಡೋದು ಅನ್ನೋದಕ್ಕಿಂತ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಫಾಲೋ ಮಾಡಿ. ಜಾಸ್ತಿ ಫ್ರೂಟ್ಸ್ ವೆಜಿಟೇಬಲ್ಸ್ ತಿನ್ನಿ. ಲೈಕ್ ಲೋ ಕ್ಯಾಲರಿ ಯಾವುದಿದೆ ಅದನ್ನು ತಿನ್ನಿ. ಕ್ಯಾಲರಿ ಡಿಫಿಸಿಟ್ ಡಯಟ್ ಮಾಡಿ. ಖಂಡಿತ ವೆಯ್ಟ್ ಲಾಸ್ ಆಗ್ತೀರಾ. ಆ್ಯಂಡ್ ವರ್ಕೌಟ್ ಮಾಡಿ, ಡೋಂಟ್ ವರಿ. ಆ್ಯಂಡ್ ವೆಯ್ಟ್ ಲಾಸ್ ಆದ ತಕ್ಷಣ ಖಂಡಿತ ನನಗೂ ತಿಳಿಸಿ, ನಾನು ಖುಷಿ ಪಡ್ತೀನಿ. ನೆಕ್ಸ್ಟ್, ತುಂಬ ಕಮೆಂಟ್ಸ್ ಬಂದಿರೋದು ಆ್ಯಂಡ್ ಪರ್ಸ್ನಲ್ ಮೆಸೇಜ್ ಮಾಡಿನೂ ನನ್ನ ಕೇಳಿದ್ದು, ನನ್ನ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ಎಷ್ಟು kg ಇದ್ದೆ ನಾನು, ನನ್ನ ವೆಯ್ಟ್ ಎಷ್ಟಿತ್ತು ಆ್ಯಂಡ್ ಈಗ ನನ್ನ ವೆಯ್ಟ್ ಎಷ್ಟಿದೆ ಅಂತ ತುಂಬ ಕಮೆಂಟ್ಸ್ ಅದೇ ನನಗೆ ಬಂದಿದ್ದು. ಆ್ಯಂಡ್ ನನ್ನ ಫ್ರೆಂಡ್ಸ್ ಕೂಡ ಅದನ್ನೇ ನನ್ನ ಕೇಳ್ತಾ ಇದ್ದಿದ್ದು, ಎಷ್ಟು ದಪ್ಪ ಇದ್ದೆ, ಎಷ್ಟು kg ಇದ್ದೆ ಅಂತ. ಸೊ ನನ್ನ ನಾನು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದಾಗ 126.4 ಇದ್ದೆ. 126 kgs 400 grams ಇದ್ದೆ. ಇವಾಗ ನೆನೆಸ್ಕೊಂಡ್ರೆ ಅಷ್ಟು ದಪ್ಪ ಇದ್ನಾ, ಆ ಥರ ಇದ್ನ ನಾನು ಅಂತ ಅನಿಸುತ್ತೆ. ಆ್ಯಂಡ್ ಈಗ ಕರೆಂಟ್ ವೆಯ್ಟ್ ನಂದು 85 ಕಿಲೋಸ್ ಇದ್ದೀನಿ ನಾನು. ಈಗಲೂ ನಾನು ದಪ್ಪನೇ ಇರೋದು, ನಾನು ಸಣ್ಣ ಆಗಿದ್ದೀನಿ ಅಂತ ಹೇಳೋದಿಲ್ಲ. 85 kgs ಬಂದುಬಿಟ್ಟು ದಪ್ಪನೇ. ಬಟ್ ನಾನು 85 kgs ಇದ್ದೀನಿ ಅಂತ ಅನ್ಸೋದಿಲ್ಲ, ಬಿಕಾಸ್ ನಾನು ಹೈಟ್ ಇದ್ದೀನಿ, ಟಾಲ್ ಇರೋದ್ರಿಂದ ನಾನು ಅಷ್ಟು ದಪ್ಪ ಇದ್ದೀನಿ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಇನ್ನೂ ನಾನು ಆಲ್ಮೋಸ್ಟ್ ನನ್ನ ಟಾರ್ಗೆಟ್ ಇರೋದು ಬೈ ದಿಸ್ ಇಯರ್ ಎಂಡ್ ನಾನು ಇನ್ನೂ 20 ಕಿಲೋಸ್ ವೆಯ್ಟ್ ಲಾಸ್ ಆಗಬೇಕು ಅಂತ. ಸೊ ನಾನು ಅಟ್ಲೀಸ್ಟ್ 60s ನನ್ನ ವೆಯ್ಟ್ ಇರಬೇಕು ಅನ್ನೋದು ನನ್ನ ಟಾರ್ಗೆಟ್ ಇರೋದು ಬೈ ದಿಸ್ ಇಯರ್ ಎಂಡ್. ಸೊ ಐ ಆಮ್ ವರ್ಕಿಂಗ್ ಆನ್ ದಟ್. ಸ್ವಲ್ಪ ದಿನ ಬ್ರೇಕ್ ತೊಗೊಂಡಿದ್ದೆ ನಾನು, ಬಿಕಾಸ್ ಕಂಟಿನ್ಯೂಸ್ ಅದೇ ಊಟ ವರ್ಕೌಟ್ ಎಲ್ಲನೂ ನನ್ನ ಬಾಡಿ ಅದಕ್ಕೆ ಅಡ್ಜಸ್ಟ್ ಆಗೋಗಿದ್ದರಿಂದ ಆ್ಯಂಡ್ ಬ್ಯುಸಿ ವರ್ಕ್ ಶೆಡ್ಯೂಲ್ ಇದ್ದಿದ್ದರಿಂದ ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ. ಈಗ ಮತ್ತೆ ನನ್ನ ವೆಯ್ಟ್ ಲಾಸ್ ಜರ್ನಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದರೆಲ್ಲ ಅಪ್ಡೇಟ್ಸ್ನು ನಾನು ವಿಡಿಯೋ ಮಾಡಿ ಹಾಕ್ತೀನಿ ನನ್ನ ವೆಯ್ಟ್ ಲಾಸ್ ಜರ್ನಿದು. ಇನ್ನೊಂದು ನಾನು ಎಲ್ಲರಿಗೂ ಹೇಳೋದು, ನೀವು ಎಷ್ಟು kg ಇದ್ದೀರಾ, ಎಷ್ಟು ದಪ್ಪ ಇದ್ದೀರಾ ಅಥವಾ ಎಷ್ಟು ಸಣ್ಣ ಇದ್ದೀರಾ ಅನ್ನೋದಲ್ಲ, ಎಷ್ಟು ಹೆಲ್ದಿ ಆಗಿದ್ದೀರಾ ಅನ್ನೋದು ಇಂಪಾರ್ಟೆಂಟ್. ಅಗೇನ್ ಸಣ್ಣ ಇದ್ದಷ್ಟು ಫಿಟ್ಟಾಗಿರ್ತೀವಿ, ಫ್ಲೆಕ್ಸಿಬಲ್ ಆಗಿರ್ತೀವಿ. ಹಾಗೆಯೇ ಎಷ್ಟೋ ತುಂಬ ಜನ ಸಣ್ಣ ಇರೋರು ಹೆಲ್ದಿಯಾಗಿರೋದಿಲ್ಲ. ಸೊ ಹೆಲ್ದಿಯಾಗಿರೋದು ಇಂಪಾರ್ಟೆಂಟ್. ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಲೈಕ್ ಅಯ್ಯೋ ನಾನು ಇಷ್ಟು kg ಇದ್ದೀನಿ, ನಾನು ಇಷ್ಟು kg ಸಣ್ಣ ಆಗಬೇಕು ಅಂತ ಕ್ರ್ಯಾಶ್ ಡಯಟ್ಸ್ ಮಾಡೋದು. ಸೊ ಇದೆಲ್ಲ ಬೇಡ. ಲೈಕ್ ಕ್ರ್ಯಾಶ್ ಡಯಟ್ ಆಗಿರಬಹುದು, ಅಥವಾ ಏನೋ ಒಂದು ಈ ಹರ್ಬಲ್ ಪೌಡರ್ಸ್ ತೊಗೊಳೋದಾಗಿರ್ಬೋದು, ಟ್ಯಾಬ್ಲೆಟ್ಸ್ ತೊಗೊಳೋದು, ಮೆಡಿಕೇಷನ್. ಸೊ ಇದೆಲ್ಲ ರೈಟ್ ವೇ ಅಲ್ಲ ಸಣ್ಣ ಆಗೋದಕ್ಕೆ. ಅದರಲ್ಲೆಲ್ಲ ಲೈಕ್ ಬೇಗ ವೆಯ್ಟ್ ಲಾಸ್ ಆದ್ರೂ ಅಷ್ಟೇ ಬೇಗ ವೆಯ್ಟ್ ಗೇನ್ ಕೂಡ ಆಗ್ತೀವಿ. ಆ್ಯಂಡ್ ಹೆಲ್ತ್ ಕಾಂಪ್ಲಿಕೇಶನ್ಸ್ ಕೂಡ ಬರುತ್ತೆ. ಸೊ ಹೆಲ್ತ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಹೆಲ್ದಿಯಾಗಿ ಇಟ್ಸ್ ಓಕೆ. ಲೈಕ್ ಮಂತ್ಲಿ 1 ಕಿಲೋ ಆರ್ 2 ಕಿಲೋ ಸಣ್ಣ ಆದ್ರೂ ಇಟ್ ಇಸ್ ಫೈನ್. ನಿಮ್ಮ ಬಾಡಿಯಿಂದ ಹೆಲ್ದಿಯಾಗಿ ವೆಯ್ಟ್ ಲಾಸ್ ಆಗಿದ್ದೀರಾ, ಲೈಕ್ ನಿಮ್ಮ ಬಾಡಿಯಿಂದ ಫ್ಯಾಟ್ ಅನ್ನೋದು ಹೆಲ್ದಿಯಾಗಿ ಮೈನಸ್ ಆಗಿದೆ ಅಂತ ಹೇಳ್ಬೋದು. ಸೊ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಹೆಲ್ದಿಯಾಗಿ ಡಯಟ್ ಮಾಡಿ, ಆದಷ್ಟು ಜಂಕ್ ಅವಾಯ್ಡ್ ಮಾಡಿ, ಆ್ಯಂಡ್ ಎಕ್ಸಸೈಸ್ ಮಾಡಿ. ವರ್ಕೌಟ್ ಲೈಕ್ ಹೆವಿ ವರ್ಕೌಟ್ಸ್ ಮಾಡೋದಕ್ಕಾಗಲಿಲ್ಲ ಅಂದರೂ ವಾಕಿಂಗಿಂದ ಸ್ಟಾರ್ಟ್ ಮಾಡಿ. ವಾಕಿಂಗ್ ಮಾಡಿ. ಇಲ್ಲ ಕೆಲವ್ರಿಗೆ ವರ್ಕೌಟ್ ಅನ್ನೋದು ಇಷ್ಟ ಇಲ್ವಾ, ಬೇರೆ ಆ್ಯಕ್ಟಿವಿಟೀಸ್ ಲೈಕ್ ಬ್ಯಾಡ್ಮಿಂಟನ್ ಆಗಿರಬಹುದು, ಡ್ಯಾನ್ಸ್ ಇಷ್ಟ ಇರೋರು ಡ್ಯಾನ್ಸ್ ಮಾಡ್ಬೋದು. ಸೊ ಈ ಥರ
ಆ್ಯಕ್ಟಿವ್ ಆಗಿದ್ದು ವೆಯ್ಟ್ ಲಾಸ್ ಆಗಬಹುದು. ಸೊ ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ನೆಕ್ಸ್ಟ್ ನನಗೆ ಇನ್ನೊಂದು ಕಾಮನ್ ಕ್ವೆಶನ್ ತುಂಬ ಜನ ಕಮೆಂಟ್ ಮಾಡಿರೋದು ಬಂದು ವಾಟ್ ಐ ಈಟ್ ಇನ್ ಅ ಡೇ ಶೇರ್ ಮಾಡಿ ಅಂತ. ನಾನು ಲಂಚ್ದು ಶೇರ್ ಮಾಡಿದಾಗ ಅದಕ್ಕೂ ಬ್ರೇಕ್ಫಾಸ್ಟ್ ಆ್ಯಂಡ್ ಡಿನ್ನರ್ ಶೇರ್ ಮಾಡಿ ಅಂತ ಕಳಿಸಿದ್ದೀರಾ. ಸೊ ಯಾರೆಲ್ಲ ಲಂಚ್ ವಾಟ್ ಐ ಈಟ್ ಫಾರ್ ಲಂಚ್ ಅನ್ನೋ ವಿಡಿಯೋನ ನೋಡಿಲ್ಲ, ಪ್ಲೀಸ್ ಚೆಕ್ ಮಾಡಿ ಅದನ್ನು. ಹಾಗೆ ನೆಕ್ಸ್ಟ್ ವೀಕ್ನಲ್ಲಿ ವಾಟ್ ಐ ಈಟ್ ಇನ್ ಅ ಡೇ ವಿಡಿಯೋ ಕೂಡ ಬರ್ತಾ ಇದೆ. ಸೊ ಅದನ್ನು ನೋಡಿ ಹೇಗನ್ನಿಸ್ತು ಅಂತ ತಿಳಿಸಿ. ಹಾಗೆ ವರುಣ್ ಹರಿ ಅನ್ನೋರು ಕಮೆಂಟ್ ಮಾಡಿದ್ದಾರೆ, ಎಷ್ಟು ತಿನ್ನಬೇಕು ಅಂತ ಕ್ವಾಂಟಿಟಿ ತೋರಿಸಿ ಕುಕ್ಡ್ ಫುಡ್ ಅಂತ. ಸೊ ಕುಕ್ಡ್ ಫುಡ್ ನಾನು ನೆಕ್ಸ್ಟ್ ವಾಟ್ ಐ ಈಟ್ ಇನ್ ಅ ಡೇ ಮಾಡಬೇಕಾದ್ರೆ ಅದರಲ್ಲಿ ನಾನು ಎಷ್ಟು ಕ್ವಾಂಟಿಟಿ ತಿಂತೀನಿ ಅಂತ ಅದನ್ನು ತೋರಿಸ್ತೀನಿ. ವಾಟ್ ಐ ಈಟ್ ಫಾರ್ ಲಂಚ್ ಅನ್ನೋ ವಿಡಿಯೋಲಿ ಅಷ್ಟೇ ನಾನು ಕಂಪ್ಲೀಟ್ ಎಷ್ಟು ಕ್ಯಾಲರೀಸ್ ತಿಂತೀನಿ, ಏನೆಲ್ಲ ತಿಂತೀನಿ, ಲೈಕ್ ನಾನು ನನ್ನ ಎಲ್ಲ ವೀಡಿಯೋಸ್ನಲ್ಲೂ ಹೇಳೋ ಹಾಗೆ ನನ್ನ ವೆಯ್ಟ್ ಲಾಸ್ ಜರ್ನಿ ವೀಡಿಯೋಸಲ್ಲಿ ಮಧ್ಯಾಹ್ನದ ಲಂಚ್ ಮಾತ್ರ ನಾನು ಲೈಕ್ ಕಂಪ್ಲೀಟ್ ಮೀಲ್ ಅಂತ ತೊಗೋತೀನಿ, ಲೈಕ್ ಸ್ಯಾಟಿಸ್ಫೈಯಿಂಗ್ ಮೀಲ್ ಅಂತ ತೊಗೋತೀನಿ. ಅದಕ್ಕೆ ಅದು ತುಂಬ ಇಂಪಾರ್ಟೆಂಟ್ ಅಂತ ಅನಿಸಿ ಲೈಕ್ ಕಂಪ್ಲೀಟ್ ಲೈಕ್ ಅದೊಂದರದೇ ಒಂದು ವಿಡಿಯೋ ಮಾಡಿ ಹಾಕಿದ್ದು ನಾನು. ಸೊ ಅದರಲ್ಲಿ ಫೈಬರ್, ಪ್ರೋಟೀನ್ ಆ್ಯಂಡ್ ಕಾಂಪ್ಲೆಕ್ಸ್ ಕಾರ್ಬ್ಸ್ ಇದನ್ನು ತೊಗೋತೀನಿ ನಾನು. ಸೊ ಆ ವಿಡಿಯೋನು ಚೆಕ್ ಮಾಡಿ ನನ್ನ ಮಧ್ಯಾಹ್ನದ ಲಂಚ್ ಹೇಗಿತ್ತು, ಲೈಕ್ ಹೇಗಿರುತ್ತೆ ಯೂಶಲಿ ಅಂತ. ಆ್ಯಂಡ್ ಇನ್ನೊಂದು, ನಾನು ಏನೇ ತಿಂದ್ರೂ ತುಂಬ ಟೇಸ್ಟಿಯಾಗೆ ತಿನ್ನಬೇಕು ಅಂತ ಅನ್ಕೋತೀನಿ. ಲೈಕ್ ಡಯಟ್ ಫುಡ್ಡು ನಾನು ಸಪ್ಪೆಯಾಗಿ ಅಥವಾ ಡಯಟ್ ಫುಡ್ ಥರ ಇರೋದಿಲ್ಲ. ಸೊ ಅದನ್ನು ಸ್ವಲ್ಪ ನಾನು ಆಲ್ಟರ್ ಮಾಡಿ ಟೇಸ್ಟಿಯಾಗಿ ಮಾಡ್ಕೊಂಡು ತಿಂತೀನಿ. ಸೊ ನೆಕ್ಸ್ಟ್ ವೀಕಲ್ಲಿ ಆ ವಿಡಿಯೋ ಖಂಡಿತ ಚೆಕ್ ಮಾಡಿ ವಾಟ್ ಐ ಈಟ್ ಇನ್ ಅ ಡೇ. ಲಾಸ್ಟ್ ಆ್ಯಂಡ್ ರೀಸೆಂಟ್ ಕಮೆಂಟ್ ನನಗೆ ಬಂದಿರೋದು ಬಂದು ವನಿತಾ ಅವರು ಕಮೆಂಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ಫಾರ್ಮೇಷನ್ ಮ್ಯಾಮ್. ಸೋಯಾ ಚಂಕ್ಸ್ ಪಲ್ಯ ಹೇಳ್ಕೊಡಿ ಆ್ಯಂಡ್ ನುಗ್ಗೆ ಸೊಪ್ಪಿನ ಪಲ್ಯ ಅಂತ ಹೇಳಿದ್ವಿ, ಅದು ಗ್ರೀನ್ ಕಲರ್ ಇರುತ್ತೆ ಅಲ್ವಾ, ಆ್ಯಂಡ್ ಸಾಮೆ ಅಕ್ಕಿ ಮಾಡೋದು ಹೇಗೆ ತೋರಿಸಿ ಅಂತ. ವನಿತಾ ಅವರೇ ಥ್ಯಾಂಕ್ ಯು ಸೋ ಮಚ್, ತುಂಬ ಕಮೆಂಟ್ ಮಾಡಿದ್ದೀರಾ ನೀವು. ಸೋಯಾ ಚಂಕ್ಸ್ ರೆಸಿಪಿ ಶೇರ್ ಮಾಡ್ತೀನಿ ಆ್ಯಂಡ್ ಸಾಮೆ ಅಕ್ಕಿ ಅನ್ನ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತೀನಿ ನಾನು. ಆ್ಯಂಡ್ ಇನ್ನೊಂದು ಕ್ವೆಶನ್ ವನಿತಾ ಅವ್ರು ಕೇಳಿರೋದು ಬಂದು ಕರ್ಡ್ ತಿಂದರೆ ದಪ್ಪ ಆಗಲ್ವಾ ಮ್ಯಾಮ್ ಅಂತ. ಸೊ ಕರ್ಡ್ ತಿಂದರೆ ಲೈಕ್ ಮಾಡ್ರೇಟ್ ಅಮೌಂಟಲ್ಲಿ ತಿಂದರೆ ಖಂಡಿತವಾಗ್ಲೂ ದಪ್ಪ ಆಗಲ್ಲ. ಕರ್ಡ್ ವೆಯ್ಟ್ ಲಾಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ, ಬಿಕಾಸ್ ಕರ್ಡ್ ಯೂಶ್ವಲಿ ಕ್ಯಾಲರೀಸ್ ಕಡಿಮೆ ಇರುತ್ತೆ ಆ್ಯಂಡ್ ಪ್ರೋಟೀನ್ ಕೂಡ ಇರೋದ್ರಿಂದ ವೆಯ್ಟ್ ಲಾಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಸಾಧ್ಯ ಆದರೆ ಕರ್ಡ್ ಬದಲು ಯೋಗರ್ಟ್ ತಿನ್ನಿ. ಯೋಗರ್ಟ್ ತಿಂದರೆ ಪ್ರೋಟೀನ್ ಇನ್ನೂ ಜಾಸ್ತಿ ಇರುತ್ತೆ ಆ್ಯಂಡ್ ವೆಯ್ಟ್ ಲಾಸ್ಗೆ ಅದು ತುಂಬ ಹೆಲ್ಪ್ ಮಾಡುತ್ತೆ. ಇಲ್ಲ ಆಗೋದಿಲ್ಲ ಅನ್ನೋರು ಪ್ಲೇನ್ ಕರ್ಡ್ನ ಕೂಡ ಇನ್ಕ್ಲೂಡ್ ಮಾಡ್ಕೊಬೋದು ಡಯಟಲ್ಲಿ, ಅದು ತುಂಬ ಒಳ್ಳೆಯದು. ಹಾಗೆ ವನಿತಾ ಅವರ ಇನ್ನೊಂದು ಕಮೆಂಟ್ ಬಂದು ಡಾಕ್ಟ್ರ್ ಹತ್ರ ಹೋದಾಗ ನೀನು ದಪ್ಪ ಇದೆಯಾ, ನೀ ಪ್ರಾಬ್ಲಮ್ ಆಗುತ್ತೆ ಅಂದ್ರಲ್ಲ, ಹಾಗಂದರೆ ಏನು ಮ್ಯಾಮ್ ತಿಳಿಸಿ ಅಂತ. ನೀ ಪ್ರಾಬ್ಲಮ್ ಬಂದುಬಿಟ್ಟು ನಾನು ಜಿಮ್ಮಿಗೆ ಜಾಯ್ನ್ ಆಗಿದ್ದೆ. ನಾನು ಅವಾಗ 132 ಕಿಲೋಸ್ ಇದ್ದಾಗ ಜಿಮ್ ಜಾಯ್ನ್ ಆಗಿ ಪರ್ಸ್ನಲ್ ಟ್ರೈನರ್ನೂ ಹೈಯರ್ ಮಾಡಿದ್ದೆ. ಲೈಕ್ ವೆಯ್ಟ್ ಲಾಸ್ ಆಗಬೇಕಿತ್ತು, ಯಾವುದೋ ಒಂದು ಇಂಪಾರ್ಟೆಂಟ್ ಫಂಕ್ಷನಿಗೋಸ್ಕರ ಅಂತ, ವೆಯ್ಟ್ ಲಾಸ್ ಆಗಲೇಬೇಕು ಅಂತ ನಾನು ಜಿಮ್ಮಿಗೆ ಜಾಯ್ನ್ ಆಗಿದ್ದು. ಆಗ ಏನಾಯಿತು, ಫಸ್ಟ್ ವೀಕ್ ಟ್ರೈನರ್ ನನಗೆ 5 ಕಿಲೋಸ್ ಆಫ್ ಡಂಬಲ್ಸ್ ಕೊಟ್ಬಿಟ್ಟು 5 ಫ್ಲೋರ್ಸ್ ಹತ್ತಿ ಇಳಿಬೇಕು 5 ಟೈಮ್ಸ್. ನನಗೆ ಸ್ಟಾರ್ಟ್ ವರ್ಕೌಟ್ ಬಂದುಬಿಟ್ಟು ಅದೇ ಆ ಥರ ಮಾಡಬೇಕು, ಅದಾದಮೇಲೆ ಟ್ರೆಡ್ಮಿಲ್ ಸ್ಟಾರ್ಟ್ ಮಾಡಬೇಕು ಆ ಥರ ಹೇಳಿದರು. ನನಗೆ 2-3 ಡೇಸ್ ಮಾಡೋಷ್ಟರಲ್ಲೇ ಲೈಟ್ ಫೀವರ್ ಸ್ಟಾರ್ಟ್ ಆಯಿತು, ನೀ ಪೇಯ್ನ್ ಬರೋದಕ್ಕೆ ಸ್ಟಾರ್ಟ್ ಆಯಿತು, ತುಂಬ ಲೈಕ್ ನಡೆಯೋದಕ್ಕೆ ಆಗ್ತಾ ಇರಲಿಲ್ಲ ನನಗೆ. ಡಾಕ್ಟರ್ ಹತ್ರ ಹೋದಾಗ ಡಾಕ್ಟ್ರು ನನ್ನ ಬೈದರು, ಆಲ್ರೆಡಿ ದಪ್ಪ ಇದೆಯಾ ನೀನು, ದಪ್ಪ ಎತ್ಕೊಂಡು ಹಾಗೆ ಲೈಕ್ ಸ್ಟೆಪ್ಸ್ ಹತ್ತಿ ಇಳಿಯೋದೇ ತುಂಬ ಕಷ್ಟ ಆಗುತ್ತೆ, ಅಂಥದ್ರಲ್ಲಿ ಡಂಬಲ್ಸ್ ಇಟ್ಕೊಂಡು ಹತ್ತಿದ್ದು ತುಂಬ ನೀಗೆ ಎಫೆಕ್ಟ್ ಆಗಿದೆ, ಆ ಥರ ಮಾಡಬಾರ್ದು ಅಂತ. ಸೊ ಇಮಿಡಿಯೇಟ್ ನಾನು ಜಿಮ್ ಸ್ಟಾಪ್ ಮಾಡಿದೆ, ಜಿಮ್ಗೆ ಹೋಗಲಿಲ್ಲ. ಅದೊಂದು ಮಿಸ್ಟೇಕ್ ಟ್ರೈನರ್ ಮಾಡಿದ್ದು ನನಗೆ ಗೊತ್ತಿಲ್ಲ, ಲೈಕ್ ಅವರು ಹೇಗೆ ಮಾಡಿದ್ರು, ಆ ಥರ ಏನು ಥಿಂಕ್ ಮಾಡಿ ಮಾಡಿದ್ರು ಅಂತ. ಬಟ್ ಅದರಿಂದ ಈಗಲೂ ಕೆಲವು ಸತಿ ನಾನು ಸಫರ್ ಮಾಡ್ತೀನಿ ನೀ ಪೇಯ್ನಿಂದ. ಸೊ ತುಂಬ ಡೇಂಜರಸ್. ಯಾರೇ ಆಗಲಿ ಜಿಮ್ಮಿಗೆ ಹೋಗೋರು, ನಾನು ಎಲ್ಲ ಜಿಮ್ಮಿಗ್ಲೂ ಆ ಥರ ಅಂತ ಹೇಳಲ್ಲ, ಬಟ್ ಇವಾಗ ನನಗೆ ಜಿಮ್ಮಿಗೆ ಹೋಗಬೇಕು ಅಂದರೆ ಭಯ ಆಗುತ್ತೆ, ಮತ್ತೆ ಏನು ಮಾಡ್ತಾರೆ ಅಂತ. ಆ ಒಂದು ಎಕ್ಸ್ಪೀರಿಯನ್ಸಿಂದ ನನಗೆ ಈಗಲೂ ಅದು ಭಯ ಆಗುತ್ತೆ ಜಿಮ್ಗೆ ಹೋಗಬೇಕು ಅಂದರೆ. ಆ್ಯಂಡ್ ಎಲ್ಲ ಜಿಮ್ಗಳಲ್ಲೂ ಆ ಥರ ಅಂತ ಹೇಳೋದಿಲ್ಲ ನಾನು, ಬಟ್ ನನಗೆ ಗೊತ್ತಿಲ್ಲ ಅಗೇನ್ ಟ್ರೈನರ್ ಮೈಂಡಲ್ಲಿ ಏನಿತ್ತು ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಜಿಮ್ಮಿಗೆ ಯಾರೇ ಹೋಗ್ಬೇಕಂದ್ರೂ ಈ ಥರ ಎಲ್ಲ ಆದರೆ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ, ನಿಮ್ಮ ಬಾಡಿ ಎಷ್ಟು ಸಪೋರ್ಟ್ ಮಾಡುತ್ತೆ ಅಷ್ಟು ಮಾಡಿ. ಬಟ್ ಅದಕ್ಕೂ ಮೀರಿ ಟ್ರೈನರ್ ಹೇಳ್ತಿದ್ದಾರೆ ಅಂತೆಲ್ಲ ಮಾಡೋದಕ್ಕೆ ಹೋಗಬೇಡಿ, ಹೆಲ್ತ್ ಇಶ್ಯೂಸ್ ಆಗುತ್ತೆ. ಸೊ ಅದು ಕೇರ್ಫುಲ್ಲಾಗಿರಿ. ವನಿತಾ ಅವರೇ ಕೇಳಿರೋದು ಟ್ರೆಡ್ಮಿಲ್ ಅಂದರೆ ಏನು ಮ್ಯಾಮ್ ಅಂತ.
ಟ್ರೆಡ್ಮಿಲ್ ಬಂದುಬಿಟ್ಟು ವಾಕಿಂಗ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಒಂದು ಎಕ್ವಿಪ್ಮೆಂಟ್. ಜಿಮ್ಮಲ್ಲೆಲ್ಲ ಕಾಮನ್ ಆಗಿರುತ್ತೆ ಅದು. ಆ್ಯಂಡ್ ತುಂಬ ಜನ ಈಗ ಮನೇಲೂ ಇಟ್ಕೋತಾರೆ. ಸೊ ಟ್ರೆಡ್ಮಿಲ್ ಆಗಿ ವೆಯ್ಟ್ ಲಾಸ್ಗೆ ತುಂಬ ಒಳ್ಳೆಯದು. ಇನ್ನೊಂದು ನನ್ನ ಪ್ರೀವಿಯಸ್ ವಿಡಿಯೋ ನಾನು ಮೆನ್ಷನ್ ಮಾಡಿರಲಿಲ್ಲ ಆ್ಯಕ್ಚುಲಿ. ವೆಯ್ಟ್ ಲಾಸ್ ಆಗೋದಕ್ಕೆ ಮತ್ತೊಂದು ರೀಸನ್ ಭಯ ಅಂತಲೂ ಹೇಳ್ಬೋದು. ಬಿಕಾಸ್ ನಾನು ಓವರ್ ವೆಯ್ಟ್ ಇದ್ದಾಗ ಹುಷಾರಿಲ್ಲದೆ ಡಾಕ್ಟರ್ ಹತ್ರ ಹೋಗಿದ್ದೆ. ಲೈಕ್ ಫೀವರ್ ಬಂದಿತ್ತು ಅಂತ. ಆಗ ಡಾಕ್ಟರ್ ಏನು ಮಾಡಿದ್ರು, ದಪ್ಪ ಇದೆಯಾ, ಸೊ ಇಟ್ಸ್ ಬೆಟರ್ ಲೈಕ್ ರೆಗ್ಯುಲರ್ ಚೆಕಪ್ ಅಂತ ಎಲ್ಲ ಮಾಡಿಸೋಣ ಅಂತ ECG ಬ್ಲಡ್ ಟೆಸ್ಟ್ ಅದೆಲ್ಲ ಲೈಕ್ ರೆಗ್ಯುಲರ್ ಚೆಕಪ್ ಅಂತ ಹೇಳಿ ಮಾಡಿಸಿದ್ರು. ಬಟ್ ಆ ಮೂಮೆಂಟ್ ನನಗೆ ECG ಮಾಡೋದಕ್ಕೆ ಅಂತ ಮಲಗಿಸಿದ್ದಾರೆ. ನನಗೆ ಅವಾಗ ರಿಯಲೈಸ್ ಆಗ್ತದೆ ಏನು ಮಾಡ್ತಾ ಇದ್ದೀನಿ ನಾನು ಐ ಹ್ಯಾವ್ ಟು ರೆಡ್ಯೂಸ್ ವೆಯ್ಟ್. ಏಜ್ ಲೈಕ್ ಚಿಕ್ಕ ವಯಸ್ಸಿದ್ದಾಗಲೇ ವೆಯ್ಟ್ ಲಾಸ್ ಆದಾಗ ಇಟ್ ಈಸ್ ಆ್ಯಕ್ಚುಲಿ ಗುಡ್. ಇನ್ನು ಏಜ್ ಆಗ್ತಾ ತುಂಬ ವೆಯ್ಟ್ ಲಾಸ್ ಆಗೋದಕ್ಕೆ ಕಷ್ಟ ಆಗುತ್ತೆ. ನಾನು ವೆಯ್ಟ್ ಲಾಸ್ ಆಗಲೇಬೇಕು, ದಿಸ್ ಇಸ್ ದ ಟೈಮ್. ಇನ್ನು ವೆಯ್ಟ್ ಲಾಸ್ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಬೇರೆ ಹೆಲ್ತ್ ಕಾಂಪ್ಲಿಕೇಶನ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ನೋದು ಒಂದು ಅವಾಗ ನನಗೆ ರಿಯಲೈಸ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ವೆಯ್ಟ್ ಲಾಸ್ ಆಗೋದಕ್ಕೆ ಅದು ಒಂದು ರೀಸನ್ ಅಂತ ಹೇಳ್ಬೋದು, ಆ ಭಯ. ಲೈಕ್ ಹೆಲ್ತ್ ಇಶ್ಯೂಸ್ ಏನು ಆಗಿಬಿಡುತ್ತೆ. ಬೀಯಿಂಗ್ ಅ ಓನ್ಲಿ ಡಾಟರ್, ನಾನು ಮಮ್ಮಿ ಡ್ಯಾಡಿಗೆ ಒಬ್ಬಳೇ ಮಗಳು. ಸೊ ಅದೆಲ್ಲ ನನಗೆ ಥಾಟ್ಸ್ ಬರೋದಕ್ಕೆ ಶುರು ಆಗೋಯ್ತು. ಅಯ್ಯೋ ನಾನು ತಪ್ಪ ಇದ್ದೀನಿ, ನನಗೇನಾದರೂ ಆಗೋಗ್ಬಿಟ್ರೆ ನೆಕ್ಸ್ಟ್ ನನ್ನ ಮಮ್ಮಿ ಡ್ಯಾಡಿಗೆ ಹೇಗೆ. ಸೊ ಈ ಥರ ಥಾಟ್ಸ್ ಕೂಡ ನನಗೆ ವೆಯ್ಟ್ ಲಾಸ್ ಆಗೋದಕ್ಕೆ ಒಂದು ರೀಸನ್ ಅಂತ ಹೇಳ್ಬೋದು. ಸೊ ಎಸ್, ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗ್ತಿದೆ. ತುಂಬ ಜನ ಕಮೆಂಟ್ ಮಾಡಿದ್ರಿ ನನ್ನ ವೆಯ್ಟ್ ಲಾಸ್ ಜರ್ನಿ ವೀಡಿಯೋಸ್ಗೆ. ತುಂಬ ಖುಷಿ ಆಯಿತು. ಲೈಕ್ ಎವ್ರಿ ಟೈಮ್ ಕಮೆಂಟ್ ಓದಬೇಕಾದ್ರೆ ತುಂಬ ಖುಷಿ ಅನಿಸ್ತಾ ಇತ್ತು. ಅದಕ್ಕೆ ಒಂದು ವಿಡಿಯೋ ಹಾಗೆ ಲೈಕ್ ತುಂಬ ಮೋಸ್ಟ್ ಕಾಮನ್ ಕ್ವೆಶನ್ ಅಂದರೆ ಎಷ್ಟು kg ಇದೆ, ಎಷ್ಟು ದಪ್ಪ ಇದೆ, ನನ್ನ ವೆಯ್ಟ್ ಎಷ್ಟಿತ್ತು ಅನ್ನೋದು. ಅದನ್ನು ನಾನು ವೆಯ್ಟ್ ಲಾಸ್ ಜರ್ನಿ ವಿಡಿಯೋಲಿ ಮೆನ್ಷನ್ ಮಾಡಿರಲಿಲ್ಲ. ಬರೀ 40 kilos ಆಫ್ ವೆಯ್ಟ್ ಲಾಸ್ ಅಂತ ಹೇಳಿದ್ದೆ. ಸೊ ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡಿದ್ದು. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹಾಗೆ ವೆಯ್ಟ್ ಲಾಸ್ ರಿಲೇಟೆಡ್ ಏನಾದರೂ ಕ್ವೆಶನ್ಸ್ ಇದ್ದರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ, ನಾನು ರಿಪ್ಲೈ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ವೀಕ್ ವಾಟ್ ಐ ಈಟ್ ಇನ್ ಅ ಡೇ ವಿಡಿಯೋ ಬರುತ್ತೆ. ಸೊ ಮಿಸ್ ಮಾಡಿದೆ, ಅದನ್ನು ನೋಡಿ. ಬಿಕಾಸ್ ತುಂಬ ವೆಯ್ಟ್ ಮಾಡ್ತಾ ಇರೋವಂಥ ವಿಡಿಯೋ ಅದು. ಸೊ ನೆಕ್ಸ್ಟ್ ವೀಕ್ ಬರ್ತಾ ಇದೆ, ನೋಡಿ. ಆ್ಯಂಡ್ ಇನ್ನು ಮೇಲೆ ನಮ್ಮ ಚಾನಲ್ನಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಕಂಟೆಂಟ್ ಬರುತ್ತೆ. ತುಂಬ ಆ್ಯಕ್ಟಿವ್ ಆಗಿರ್ತೀವಿ ಇನ್ಮೇಲೆ ಯೂಟ್ಯೂಬಲ್ಲಿ. ಸೊ ಸ್ಟೇ ಟ್ಯೂನ್ಡ್, ಕೀಪ್ ಸಪೋರ್ಟಿಂಗ್ ಅಸ್. Lots of love. Take care. Bye.